ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಅಗಸ್ತ್ಯ ತುಂಬಾ ಬೇಜಾರು ಮಾಡಿಕೊಂಡು ಕುತ್ಕೊಂಡಿರ್ತಾನೆ. ಅಲ್ಲಿಗೆ ಕಾವೇರಿ ಬರ್ತಾಳೆ. ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನಿಂದಲೇ ಮನೆಯವರೆಲ್ಲರೂ ಕೂಡ ನಿಮಗೆ ಬಯ್ಯೋ ಹಾಗಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಏನು ಕೇಳ್ತಾ ಇದ್ದೀರಾ ಕಾವೇರಿ, ನಾನು ನಿಮ್ಮನ್ನು ಕ್ಷಮಿಸೋದಾ? ಯಾಕೆ, ಇದೆಲ್ಲ ಇದ್ದಿದ್ದೆ ಅಲ್ವಾ, ಇದರಲ್ಲಿ ಏನಿದೆ ಹೇಳು, ಡೈಲಿ ಇರೋದೇ ತಾನೆ ಅಂತ ಹೇಳಿ ಅಗಸ್ತ್ಯನು ಕೂಡ ಹೇಳ್ತಾ ಇರ್ತಾನೆ. ಅಲ್ಲಿಗೆ ನಿಧಾನವಾಗಿ ಅಪ್ಪ ಈ ರೂಮಿಗೆ ಇವ್ರ ಕಣ್ಣನ್ನು ತಪ್ಪಿಸ್ಕೊಂಡು ಬರೋ ಅಷ್ಟರಲ್ಲಿ ಹಿಮಾಲಯನ ಪರ್ವತ ಹತ್ತಿ ಇಳಿದಂಗಾಯಿತು ನನಗೆ ಅಂತ ಹೇಳಿಬಿಟ್ಟು ಶಶಿ ಕಾಮಿಡಿ ಮಾಡ್ತಾ ಇರ್ತಾರೆ. ಹಾಗೆಯೇ ನೀವಿಬ್ಬರೂ ಕೂಡ ಇವತ್ತು ಹೇಗೆಲ್ಲ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಗೆ ಕಾವೇರಿ ಹತ್ರ ಬಂದುಬಿಟ್ಟು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಾವೇರಿ ಅಂತ ಹೇಳಿ ಶಶಿ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು ಮಾವ, ಧನ್ಯವಾದಗಳು ಅಂತ ಹೇಳಿ ಕನ್ನಡದಲ್ಲೇ ಹೇಳ್ತಾ ಇರ್ತಾಳೆ ಕಾವೇರಿನೂ ಕೂಡ. ಆದರೆ ನನಗೆ ಬೇಜಾರಾಯಿತು, ಅಜ್ಜಿ ನನಗೆ ಒಂದು ವಿಶ್ ಕೂಡ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ, ಅಜ್ಜಿ ವಿಶ್ ಮಾಡೋದಕ್ಕೆ ನಿನ್ನ ಹತ್ರ ನಿನ್ನ ಫೋನು ಆನ್ ಆಗಿದ್ರೆ ತಾನೇ ಅಂತ ಹೇಳಿ ಶಶಿನೂ ಹೇಳ್ತಾ ಇರ್ತಾನೆ. ಅಮ್ಮ ದೇವಸ್ಥಾನಕ್ಕೆ ಹೋಗಿರೋದೆ ಎಲ್ರಿಗೂ ಒಳ್ಳೇದಾಗಲಿ, ನಿನಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದಿಕ್ಕೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೂ ಅಂತ ಹೇಳಿ ಕಾವೇರಿ ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ, ನಿನಗೇನಿವಾಗ ನಿನ್ನ ಅಮ್ಮ ಹತ್ರ ಮಾತಾಡಬೇಕು ಅಷ್ಟೇ ತಾನೇ, ಒಂದು ನಿಮಿಷ ಪಟ್ಟ ನಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನನ್ನು ತಗೊಂಡು ಅಮ್ಮ ಒಂದು ನಿಮಿಷ ಅಂತ ಹೇಳಿ ಕಾವೇರಿ ಕೈಗೆ ಕೊಡ್ತಾರೆ. ಕಾವೇರಿ ಅಜ್ಜಿ ಅಂತ ಅಂದ ತಕ್ಷಣವೇ ಕಾವೇರಿ ಹ್ಯಾಪಿ ಬರ್ತ್ಡೇ ಕಾವೇರಿ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾರೆ. ಆಗ ಥ್ಯಾಂಕ್ ಯು, ಧನ್ಯವಾದ ಅಜ್ಜಿ, ನನಗೆ ತುಂಬ ಖುಷಿ ಆಯಿತು ಇವಾಗ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲಿ ಅಗಸ್ತ್ಯ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಲ್ವಾ ಅಂತ ಹೇಳಿ ಕೇಳಿದಾಗ, ಹೌದು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಜ್ಜಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ನೋಡ್ಕೊಳ್ಳೇಬೇಕು ಅಂತಲೂ ಕೂಡ ಅಜ್ಜಿ ಹೇಳ್ತಾ ಇರ್ತಾರೆ. ಸರಿ, ನಾನು ಮದುವೆ ಕೆಲಸ ಬೇರೆ ಇದೆಯಲ್ವಾ, ಅದಕ್ಕೋಸ್ಕರ ಬೇಗ ಪೂಜೆ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಇವತ್ತು ನೀನು ಹುಟ್ಟಿದಬ್ಬ ಬೇರೆ, ನಿನ್ನ ಅಗಸ್ತ್ಯನ ಹೆಸರಲ್ಲಿ ಪೂಜೆ ಮಾಡಿಸೋದಕ್ಕೆ ನಾನು ದೇವಸ್ಥಾನಕ್ಕೆ ಬಂದೆ ಅಂತ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಸರಿ ನಮ್ಮ ಆಯಿತು ಅಂತ ಹೇಳಿ ಅಜ್ಜಿ ಫೋನನ್ನು ಕಟ್ ಮಾಡ್ತಾರೆ. ಇನ್ನು ಅಗಸ್ತ್ಯ ಜೊತೆ, ಅಲ್ಲ ನೀವು ಮಳೇಲಿ ನೆಂತ್ಕೊಂಡು ಬರೋ ಅವಶ್ಯಕತೆ ಏನಾದರೂ ಇತ್ತಾ, ಅಲ್ಲೇ ಎಲ್ಲಾದರೂ ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಬೆಚ್ಚಗೆ ಇರೋದು ಬಿಟ್ಟು ಮಳೇಲಿ ನೆಂತ್ಕೊಂಡ್ಬಂದಿದ್ದೀರಲ್ಲ ನೀವು, ಎಂಥ ಹುಡುಗರು ನೀವು ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಸರಿ ಆಯಿತು, ನಾನು ಹೊರಡ್ತೀನಿ, ನೀವಿಬ್ಬರು ಕೂಡ ಎಂಜಾಯ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಶಶಿ ಹೋಗ್ತಾರೆ. ಆಮೇಲೆ ಈ ಕಡೆ ಇವರಿಬ್ಬರು ಪಟ ಅಂತ ಮೇಲೆ ಸೀನ್ತಾ ಇರ್ತಾರೆ. ಇವರು ಸೀನನ್ನು ನೋಡ್ದಾರ್ದೇ ಶಶಿ ಸ್ಟ್ರೀಮ್ ಕೊಡೋದಕ್ಕೆ ಅಂತ ಹೇಳಿ ಬಿಸಿ ನೀರನ್ನು ತೊಗೊಂಬರ್ತಾರೆ. ಕುತ್ಕೊಳ್ಳಿ ನೀವಿಬ್ರು, ಏನು ಹೇಳ್ಬೇಕು ನಿಮ್ಮಿಬ್ಬರಿಗೆ ನಾನು, ಪಟ ಸೀನೋದು ನೋಡು, ಇದೆಲ್ಲ ಬೇಕಾಗಿತ್ತಾ ಅಂತ ಹೇಳಿ ಶಶಿ ಇಬ್ಬರೂ ಕೂಡ ಕೂರಿಸ್ತಾರೆ. ಬ್ಲ್ಯಾಂಕೆಟನ್ನು ಹಾಕಿಬಿಟ್ಟು ಮೇಲೆ ಇಬ್ಬರು ಕೂಡ ಅವೇನ ತಗೊಳ್ಳೋ ರೀತಿ ಮಾಡ್ತಾ ಇರ್ತಾರೆ. ಹಾಗೆಯೇ ಈ ಕಡೆ ಹೊಗಳ್ತಾ ಇರ್ತಾರೆ, ತುಂಬಾ ಖುಷಿಯಾಗಿ ಇರ್ತಾರೆ ಎಲ್ಲರೂ ಕೂಡ. ಶಶಿಯಾಗಿ ಅಗಸ್ತ್ಯ ಕಾವೇರಿ. ಅಲ್ಲಿಗೆ ಅಂಬಿಕಾ ಬರ್ತಾಳೆ. ಅಲ್ಲಮ್ಮ, ನೀನು ನನ್ನ ಹೆಂಡ್ತಿ ನೋಡಿ ಕಲ್ತ್ಕೊ, ನಿಮ್ಮ ಅತ್ತೆ ನೋಡಿ ಕಲ್ತ್ಕೊ ಅಂತ ಹೇಳಿ ಶಶಿನೂ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಅಂಬಿಕಾ ಬರ್ತಾರೆ. ಅಂಬಿಕಾ ಬಂದ್ಕೊಳ್ಳೆ, ಏನು ಶಶಿ, ಏನೋ ಮಗನ್ನ ತುಂಬಾ ಕೇರ್ ಮಾಡ್ತಾ ಇದ್ದೀರಾ, ಏನೋ ಅಂಬಿಕಾ ಅನ್ನಂಗಿತ್ತು ಏನು ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದೇ ನಿನ್ನನ್ನು ನೋಡಿ ಕಲ್ತ್ಕೋಬೇಕು, ನೀನು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತೀಯ, ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನೀನೇ ಬರ್ತೀಯ ನನ್ನ ಬಾಯಲ್ಲಿ ಅಂತಲೂ ಕೂಡ ಶಶಿ ಹೇಳ್ತಾ ಇರ್ತಾರೆ. ಹಾಗೆಯೇ ಪರವಾಗಿಲ್ಲ ಮಗ ಮಳೇಲಿ ನೆಂದು ಬಂದಿದ್ದಾನೆ ಅಂತ ಹೇಳಿ ನನಗಿನ ಮೊದಲೇ ತುಂಬಾ ಕೇರ್ ಮಾಡ್ತಾ ಇದ್ದೀರಾ, ನಾನು ಸ್ಟ್ರೀಮ್ ತಗೊಳ್ಳೋದಕ್ಕೆ ಹೇಳೋಣ ಅಂತ ಬಂದರೆ ನೀವೇ ಎಲ್ಲ ರೆಡಿ ಮಾಡಿಬಿಟ್ಟು ಸ್ಟ್ರೀಮ್ ಕೊಡ್ತಾ ಇದ್ದೀರಾ ಆಲ್ರೆಡಿ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಕಾವೇರಿ ಸೀನ್ ಬಿಡ್ತಾಳೆ ಪಟ್ಟಣಕ್ಕೆ. ಆಗ ಅಂಬಿಕಾಗೆ ತುಂಬಾ ಕೋಪ ಬರುತ್ತೆ. ಏನು ಶಶಿ, ಏನು ಮಾಡ್ತಾ ಇದ್ದೀರಾ ನೀವು, ಅಗಸ್ತ್ಯನಿಗೆ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಈ ಕಾವೇರಿಗೂ ಕೂಡ ಸೇವೆ ಮಾಡ್ತಾ ಇದ್ದೀರಾ, ಇಬ್ಬರೂ ಒಟ್ಟಿಗೆ ಕೂರಿಸಿ ಬ್ಲ್ಯಾಂಕೆಟನ್ನು ಹೊಜ್ಜಿದ್ದೀರಾ, ಫಸ್ಟು ಆ ಬ್ಲ್ಯಾಂಕೆಟನ್ನು ತೆಗೀರಿ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಮಗೆ ಅಂತ ಹೇಳಿ ಬೈತಾ ಇರ್ತಾಳೆ ಅಂಬಿಕಾ. ಇಲ್ಲ, ನಾನು ತಾಯಿಯಾಗಿ ನೀನು ಕೆಲಸ ಮಾಡಬೇಕಿತ್ತು, ಆದರೆ ನಾನೇ ತಂದೆಯಾಗಿ ಅರ್ಥ ಮಾಡಿಕೊಂಡು ನಿನಗಿನ ಮೊದಲೇ ನಾನೇ ಎಲ್ಲ ಮಾಡ್ತಾ ಇದ್ದೀನಿ, ನಾನು ಬ್ಲ್ಯಾಂಕೆಟನ್ನು ತೆಗಿಯೋದಿಲ್ಲ ಅಂತ ಹೇಳಿ ಶಶಿ ಹೇಳ್ತಾನೆ. ನೀವು ತೆಗೀದಿಲ್ಲ ಅಂದರೆ ಏನಂತೆ, ನಾನೇ ತೆಗಿತೀನಿ ಅಂತ ಹೇಳಿಬಿಟ್ಟು ತೆಗಿಯೋದಕ್ಕೆ ಅಂತ ಹೋಗ್ತಾಳೆ. ಬೇಡ ಅಂತ ಹೇಳಿ ಅಂಬಿಕನ ಹಿಡ್ಕೊಂಡು ಹೇಳ್ಕೊಂಡ್ಬಿಡ್ತಾನೆ ಶಶಿನೂ ಕೂಡ. ಹಾಗೆ ಒಬ್ರಿಗೊಬ್ರು ಇಬ್ಬರೂ ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆ ಕಣ್ಣಲ್ಲೇ ಬೆರ್ತು ಹೋಗ್ಬಿಟ್ಟಿರ್ತಾರೆ. ಅದೇ ರೀತಿ ಇವರಿಬ್ಬರು ಸೈಲೆಂಟಾಗಿ ಇರೋದನ್ನು ನೋಡಿಬಿಟ್ಟು ಬ್ಲ್ಯಾಂಕೆಟನ್ನು ಎತ್ಬಿಟ್ಟು ಈ ಕಡೆ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಅವರಿಬ್ಬರನ್ನ ನೋಡ್ತಾರೆ. ಅವರಿಬ್ಬರು ಕಳೆದೋಗಿರೋದನ್ನು ನೋಡಿಬಿಟ್ಟು ಬೆಡ್ಶೀಟನ್ನು ಹಾಗೆ ಮತ್ತೆ ಹೊಚ್ಕೊಂಡು ಇವರಿಬ್ಬರು ಕಳೆದೋಗ್ಬಿಡ್ತಾರೆ. ಶಶಿ, ನೀನು ಯಾಕೋ ಬರ್ತಾ ಜಾಸ್ತಿ ಹಾಡ್ತಾ ಇದೆಯಾ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಅಂಬಿಕಾ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಇವರಿಬ್ಬರು ಬೆರ್ತೋಗಿರೋದನ್ನು ನೋಡಿಬಿಟ್ಟು ಇವರಿಬ್ರಿಗೆ ಏನಾಯಿತು, ಉಸಿರುಕೋಸ್ರು ಏನೂ ಇಲ್ವಲ್ಲ ಅಂತ ಹೇಳಿ ಬ್ಲ್ಯಾಂಕೆಟನ್ನು ಎತ್ಬಿಟ್ಟು ಶಶಿನ ನೋಡ್ತಾರೆ. ಇವರಿಬ್ಬರು ಕಣ್ಣಲ್ಲೇ ಬೆರ್ತೋಗಿದ್ದಾರೆ.
ಬೆರ್ತೋಗಿರೋದ್ರಿಂದ ಇವರಿಗೆ ಸಿಹಿನೇ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಶಶಿನೂ ಕೂಡ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಅಜ್ಜಿ ಎಲ್ಲರೂ ಇರಬೇಕಾದ್ರೆ ಅಂಬಿಕಾ ಎಲ್ಲ ತಯಾರಿ ಆಯಿತಾ, ಅರಿಶಿನ ರೆಡಿ ಆಯಿತಾ, ತಂದಿದ್ದೀಯಾ ಅರಿಶಿನ ಅಂತ ಕೇಳಿದಾಗ ಹೌದು, ಪ್ಯೂರ್ ಅರಿಶಿನದಿಂದನೇ ಅರಿಶಿನ ತಯಾರಿಸಿದ್ದೀನಿ, ಹಾಗೆ ಇದಕ್ಕೆ ಗಂಧದ ಪೌಡ್ರು, ಕಡಲೆ ಹಿಟ್ಟು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾಳೆ. ಎಲ್ಲಿ ಮದುಮಕ್ಕಳು ಕಾಣ್ತಾ ಇಲ್ವಲ್ಲ ಅಂತಂದಾಗ, ಅಯ್ಯೋ ಮದುಮಕ್ಕಳು ಅಂದಾಗ ರೆಡಿ ಆಗೋದಕ್ಕೆ ಟೈಮ್ ಬೇಕು ಅಲ್ವಾ ಅತ್ತೆ ಅಂತ ಹೇಳಿ ಅಂಬಿಕಾನು ಕೂಡ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವರು ಕೂಡ ಬರ್ತಾರೆ. ಬಂದಾಗ ನೋಡಿ ಬಂದರು ಅಂತ ಹೇಳ್ತಾರೆ. ಅವರಿಬ್ಬರನ್ನ ನೋಡಿಬಿಟ್ಟು ತುಂಬಾ ಖುಷಿಯಾಗಿ ಇವರಿಬ್ಬರಿಗೂ ಫಸ್ಟು ದೃಷ್ಟಿ ತೆಗಿ ಅಂಬಿಕಾ, ಇವರಿಗೆ ದೃಷ್ಟಿ ಬೀಳಬಾರ್ದು ಅಂತ ಹೇಳಿದಾಗ ಈ ಕಡೆ ವಿವೇಕ್ ಇದ್ದವನು ನಮಗೂ ಕೂಡ ಗಂಡ್ಮಕ್ಳಿಗೂ ದೃಷ್ಟಿ ಆಗುತ್ತಾ ಅಂತ ಹೇಳಿ ಕೇಳ್ತಾನೆ. ಹೌದು, ಮದುಮಕ್ಕಳು ಅಂದರೆ ಎಲ್ಲರ ದೃಷ್ಟಿನೂ ಕೂಡ ಮದುಮಕ್ಕಳ ಮೇಲೆ ಇರುತ್ತೆ ಅಲ್ವಾ, ಹಾಗಾಗಿ ಎಲ್ಲರಿಗೂ ದೃಷ್ಟಿ ಆಗುತ್ತಪ್ಪ ಅಂತ ಹೇಳ್ತಾರೆ. ಹಾಗೆ ಅಂಬಿಕಾ ಬಂದುಬಿಟ್ಟು ದೃಷ್ಟಿನ ತೆಗೀತಾರೆ. ತೆಗೆದಾದ್ಮೇಲೆ ಸರಿ ನೀವು ಹೋಗ್ಬಿಟ್ಟು ಬಟ್ಟೆನ ಚೇಂಜ್ ಮಾಡ್ಕೊಂಬನ್ನಿ, ಅರಿಶಿನ ಶಾಸ್ತ್ರನ ಮಾಡೋದಕ್ಕೆ ಎಲ್ಲ ತಯಾರಿ ಆಗಿದೆ ಅಂತ ಹೇಳಿದಾಗ ಅವರಿಬ್ಬರು ಕೂಡ ಅಗಸ್ತ್ಯ ಮತ್ತು ವಿವೇಕ್ ಇಬ್ಬರು ಹೋಗಿ ಬಟ್ಟೆನ ಚೇಂಜ್ ಮಾಡಿಕೊಂಡು ಅರಿಶಿನ ಶಾಸ್ತ್ರ ಮಾಡಿಸ್ಕೊಳ್ಳೋದಕ್ಕೆ ಕೂತ್ಕೊಂಡಿರ್ತಾರೆ. ಆಗ ಮನೆ ಮಹಾಲಕ್ಷ್ಮಿ ನೀನು ಅಂಬಿಕಾ, ನೀನೇ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಇಬ್ಬರಿಗೂ ಕೂಡ ನೀನೇ ಅರಿಶಿನ ಶಾಸ್ತ್ರನ ಮಾಡಬೇಕು ಅಂತ ಹೇಳಿ ಅಂಬಿಕಾಗೆ ಅಜ್ಜಿ ಹೇಳ್ತಾರೆ. ಆಯಿತು ನಾನೇ ಮಾಡ್ತೀನಿ ಅಂತ ಹೇಳಿ ವಿವೇಕ್ ಹತ್ರ ಅರಿಶಿನ ತೊಗೊಂಬಂದು ಈ ಕಡೆ ನೀನು ನನ್ನ ಮಗ, ದೊಡ್ಡ ಮಗ ಅಪ್ಪ, ನೀನು ನನಗೆ ಅಳಿಯ ಅಲ್ಲ, ನನ್ನ ಮಗಳನ್ನು ಹೊತ್ತು ದೊಡ್ಡಳನ್ನಾಗಿ ಬೆಳೆಸಿ ಗಂಡನ ಮನೆಗೆ ಕಳಿಸೋದು ಅಂತಂದರೆ ತುಂಬ ಕಷ್ಟ ಆಗುತ್ತಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ, ನಿಮಗೆ ಅವಳು ಮಗಳಾದರೆ ನನಗೆ ಅವಳು ಹೆಂಡ್ತಿ, ನನ್ನ ಪ್ರೀತಿ, ನನ್ನ ಜೀವನ ಎಲ್ಲ, ನಿಮ್ಮ ಮಗಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ವಿವೇಕ್ ಹೇಳ್ತಾನೆ. ಆಗ ಅರಿಶಿನ ಪ್ರೀತಿಯಿಂದ ಹಚ್ಚುತ್ತಾರೆ. ಈ ಕಡೆ ಅಗಸ್ತ್ಯ ಹತ್ರ ಬಂದಾಗ ಅಗಸ್ತ್ಯ ಅರಿಶಿನ ಕಮ್ಮಿ ಹಚ್ಚಿ ನನಗೆ ಜಾಸ್ತಿ ಬೇಡ ಅಂದಾಗ, ನೀನು ಇದ್ರ ಬಗ್ಗೆ ಏನು ಮಾತಾಡೋಗೆ ಇಲ್ಲ, ನಿನಗೀಗ ಮೈ ತುಂಬ ಅರಿಶಿನ ಹಚ್ಚಿ ಅದರಲ್ಲೇ ಎದ್ದು ಕೂರಿಸಿದ್ರು ಕೂಡ ನೀನು ಯಾವುದೇ ರಿಸ್ಟ್ರಿಕ್ಷನ್ ಕೊಡೋ ಹಾಗಿಲ್ಲ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ. ಹಾಗೆ ಅಂಬಿಕನು ಕೂಡ ಅಗಸ್ತ್ಯನಿಗೆ ಅರಿಶಿನ ಹಚ್ಚುತ್ತಾರೆ. ಅಲ್ಲಿಗೆ ಕಾವೇರಿ ಬರ್ತಾರೆ. ಕಾವೇರಿನ ನೋಡಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಅಗಸ್ತ್ಯ ಮತ್ತು ಅಜ್ಜಿ ಹತ್ರ ಬಂದು ನಿಂತ್ಕೊಳ್ತಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ಕಾವೇರಿ ಅಂತ ಹೇಳಿದಾಗ ಧನ್ಯವಾದ ಅಜ್ಜಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಒಬ್ರಿಗೊಬ್ರು ಇದೇ ರೀತಿ ಮಾತಾಡಿಕೊಂಡು ಖುಷಿಯಾಗಿ ಎಲ್ಲರೂ ಕೂಡ ಅರಿಶಿನ ಶಾಸ್ತ್ರನ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.